ಎಷ್ಟಪ್ಪ 18 ಓಟವನ್ನು ದಾಖಲಿಸ್ತಾ ಇದೆ. 18 ರನ್ಸ್ ವಿತೌಟ್ ಲಾಸ್. ಅಲ್ಲಿ ಶಿವಮೊಗ್ಗ ಕ್ಯಾಪ್ಟನ್ ಟಾಸ್ಗೆ ಮನೆ, ಮೈಸೂರು ಕ್ಯಾಪ್ಟನ್ ಆಗಮಿಸಿದ್ದಾರೆ. ಶಿವಮೊಗ್ಗ ಕ್ಯಾಪ್ಟನ್ ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಮೈಸೂರು ಕ್ಯಾಪ್ಟನ್, ಶಿವಮೊಗ್ಗ ಕ್ಯಾಪ್ಟನ್, ಎರಡು ತಂಡದ ನಾಯಕರು ಟಾಸ್ಗಾಗಿ ಸ್ಟೇಜ್ ಮುಂದೆ ಬರಬೇಕಾಗಿದೆ. ಲೋಕಿ ಎರಡನೇ ಓವರ್ಗಾಗಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಅಲ್ಲಿ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 18 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಬೆರಸಿನ ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟಗಳ ಪೂರೈಕೆ. ಅಲ್ಲಿ ಶಿವಮೊಗ್ಗ ಹಾಗೆ ಮೈಸೂರು ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಮುಂದಿನ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ನಡೀಬೇಕಾಗಿದೆ. ತಂಡದ ಮೊತ್ತ 22. ಮೈಸೂರು ಹಾಗೂ ಶಿವಮೊಗ್ಗ ಕ್ಯಾಪ್ಟನ್ಸ್ ಟಾಸ್ಗೆ ಮನೆ. ಮೈಸೂರು ಬಂದಿದ್ದಾರೆ. ಅದೇ ರೀತಿಯಾಗಿ ಶಿವಮೊಗ್ಗ ಕ್ಯಾಪ್ಟನ್ ಎಲ್ಲ ಇದ್ರು ವೇದಿಕೆ ಬಳಿ ಬರಬೇಕು ಟಾಸ್ಗಾಗಿ. ಮೂಲಕ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೊಂದು ಭರ್ಜರಿ ಶಂಕ ಸಿಕ್ಸರ್. 6 ಓಟಗಳ ಪೂರೈಕೆಯಾಗ್ತಾ ಇದೆ. ಈ 6 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 28 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಗೆಲುವಿಗಾಗಿ ಕೇವಲ 20 ರನ್ನಿನ ಅವಶ್ಯಕತೆ. ಇಂಗ್ಲಿಷ್ ಬರೋಣ, ನಾವು ಕನ್ನಡ ಅಷ್ಟೇ, ಅಚ್ಚ ಕನ್ನಡ ಇಲ್ಲ ಅಣ್ಣ. ನಾನು ಕಬಡ್ಡಿ ನೋಡಕಂತ ಬಂದೆ. ಮತ್ತೆ ಬೀಸುವಂತ ಪ್ರಯತ್ನಗಳು ಕಂಡು ಬರ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಮತ್ತೆ ಲೋಕಿ ಅಂತಿಮ ಚೆಂಡಿಗಾಗಿ ಈ ಬಾರಿಯ ಸಂತ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ಬದಲಾಗಿ ಸಾಗ್ತಾ ಇದೆ. ಬೌಂಡ್ರಿ ನೋಡಬೇಕಾಗಿದೆ ತನ್ನ ಮೂಲಕ. ಚುರುಕಿನ ಕ್ಷೇತ್ರ ರಕ್ಷಣೆ. ಕೇವಲ 2 ಓಟ್ಗಳು ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 30. ಗೆಲುವಿಗಾಗಿ 24 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆ. 48 ರನ್ನಿನ ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಆರಂಭಿಕ ಹಂತದಲ್ಲೀಗ 2 ಓವರ್ಗಳ ಮುಕ್ತಾಯಕ್ಕೆ ದಾವಣಗೆರೆ ತಂಡ 30 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ಶಿವಮೊಗ್ಗ ಕ್ಯಾಪ್ಟನ್ ಎಲ್ಲೇ ಇದ್ರೂ ವೇದಿಕೆ ಬಳಿ ಬರಬೇಕಾಗಿದೆ ಟಾಸ್ಗಾಗಿ. ಈಗಾಗಲೇ ಮೈಸೂರು ಕ್ಯಾಪ್ಟನ್ ಬಂದಿದ್ದಾರೆ.
ಶಿವಮೊಗ್ಗ ಕ್ಯಾಪ್ಟನ್ ಟಾಸ್ಗಾಗಿ ವೇದಿಕೆ ಬಳಿ ಬರಬೇಕಾಗಿದೆ. ಅಲ್ಲಿ ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ ಆರಂಭಿಕ ಹಂತದಲ್ಲಿ ಯುಗಾಂದ್ ಹಾಗೂ ಪರಶುರಾಮ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ದಾವಣಗೆರೆ ತಂಡದ ಪರವಾಗಿ. ಅಲ್ಲಿ ಬೌಲಿಂಗ್ ಭಾಗದಲ್ಲಿ ನವೀನ ಎಸೆತಗಾರಿಕೆ ಭಾಗದಲ್ಲಿ ಅಲ್ಲಿ ಶಿವಮೊಗ್ಗ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. 3ನೇ ಓವರ್ನ ಮೊದಲ ಚೆಂಡು. ಅಲ್ಲಿ ಶಿವಮೊಗ್ಗ ತಂಡ ನಾಣ್ಯ ಚಿಮಿಕೆಯಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಡಿಸೈಡ್ ಬೇಗನೆ ಹೇಳಿ. ಟಾಸ್ ಅನ್ನು ಗೆದ್ಕೊಳ್ತಾ ಇದೆ ಶಿವಮೊಗ್ಗ. 2ನೇ ಸೆಮಿಫೈನಲ್ ಶಿವಮೊಗ್ಗ ವರ್ಸಸ್ ಮೈಸೂರು. ಆರಂಭಿಕ ಎಸೆತ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಲೋ ಮ್ಯಾನ್ ಸ್ಥಾನದಲ್ಲಿ ಬೀಳ್ತಾ ಇದ್ದ ಚೆಂಡು. ಆ ಬಳಿಕ ಕೇವಲ 2 ರನ್ನಿನ ಪೂರೈಕೆಯಾಗ್ತಾ ಇದೆ. ಜಸ್ಟ್ 2 ರನ್ಸ್. ಇಪ್ಪತ್ತ ಎಸೆತ 16 ರನ್ನಿನ ಅವಶ್ಯಕತೆ. ಈ ಬಾರಿ ಔಟ್ಸೈಡ್ ದ ಆಫ್ ಮುಖಾಂತರವಾಗಿ ವೈಟ್ ಬಾಲ್ ಸೂಚನೆ. ಈ ಒಂದು ಪಂದ್ಯಕ್ಕೆ ನಿರ್ಣಾಯಕರಾಗಿ ಅಲ್ಲಿ ಅಂಪೈರ್ ತೀರ್ಮಾನಕ್ಕೆ ಆಟಗಾರ ಸಹಕರಿಸಬೇಕು. ವೈಟ್ ಬಾಲ್ ಸೂಚನೆ ನೀಡಿದ್ದಾರೆ. ಶಿವಮೊಗ್ಗ ತಂಡ ಟಾಸ್ ಅನ್ನು ಗೆದ್ಕೊಂಡು ಮೊದಲು ಕ್ಷೇತ್ರ ರಕ್ಷಣೆಯನ್ನು ಇಟ್ಕೊಳ್ತಾ ಇದೆ. ಶಿವಮೊಗ್ಗ ಮೊದಲ ಟಾಸ್ ಎಲೆಕ್ಟೆಡ್ ಟು ಬಾಲ್ ಫಾಸ್ಟ್. ಈ ಬಾರಿ ಮಂದಗತಿಯ ಸತ ಸ್ಲೋರ್ ಡಿಲವರಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚಿಕ್ಕ ಎಸೆತ. ಈ ಬಾರಿ ಮತ್ತೆ ಕವರ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಒಂದೋಟ ಪೂರ್ಣ, 2ನೇ ಓಟಕ್ಕೆ ಯತ್ನ. ಅಂತಿಮವಾಗಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಪರಶುರಾಮ್ ಹಾಗೂ ಯುಗಾಂಡ್ ಚುರುಕಿನ ಓಟವನ್ನು ದಾಖಲಿಸಿಕೊಳ್ತಿದ್ದಾರೆ. ಹೊಂದಾಣಿಕೆ ಆಟ ಕಂಡುಬರ್ತಾ ಇದೆ. ಆರಂಭಿಕ ಪಾರ್ಟ್ನರ್ಶಿಪ್ ಮುಂದುವರಿಕೆ ಆಗ್ತಾ ಇದೆ. ಈ ಬಾರಿ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಮೂಲಕ ಯುಗಾಂಡ್ ದಾಳಿನ ಮುಖಾಂತರವಾಗಿ ಮತ್ತೊಂದು ಗಗನ ಚುಂಬಿ ಸಿಕ್ಸರ್ ಷಟ್ಕ. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 41. ಗೆಲುವಿಗಾಗಿ ಕೇವಲ 7 ರನ್ನಿನ ಅವಶ್ಯಕತೆ. ಅಂತಿಮ 20 ಎಸೆತಗಳ ಮುಂದೆ ಅಲ್ಲಿ ಏಕಪಕ್ಷೀಯ ಪಂದ್ಯಾಟ ಸಾಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಗೂಟ ರಕ್ಷಕನ ವೈಫಲ್ಯತೆ ಕಂಡು ಬರ್ತಾ ಇದೆ. ಅದೇ ನವೆಂಬರ್ನಲ್ಲಿ ನಡೆಯುವಂಥ ದಾವಣಗೆರೆಯಲ್ಲೇ ಕರ್ನಾಟಕದ ಇತಿಹಾಸದಲ್ಲೇ ಜನಪ್ರಿಯ ದಾವಣಗೆರೆ 11 ತಂಡದ ಪರವಾಗಿ ನಡೆಯುವಂಥ ಶಾಮನೂರು ಶಿವಗಂಗಾ ಡೈಮಂಡ್ ಕಪ್ನಲ್ಲಿ ಅಂತಾರಾಷ್ಟ್ರೀಯ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ತಂಡ 5 ಬಾರಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಫಿಷಿಯಲ್ ಕಪ್ ಪಂದ್ಯಾಟದಲ್ಲಿ 5 ಬಾರಿ ಅಫಿಷಿಯಲ್ ಕಪ್ಪನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ 3 ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಮಹಾನಗರ ಪಾಲಿಕೆ ತಂಡ ಕೂಡ ಆ ಒಂದು ಮಹಾನಗರ ಅಫಿಷಿಯಲ್ ಪಂದ್ಯಾಟದಲ್ಲಿ ಕೂಡ 1 ಬಾರಿ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 44. ಗೆಲುವಿಗಾಗಿ 4 ರನ್ನಿನ ಅವಶ್ಯಕತೆ.
ಒನ್ ಸೈಡೆಡ್ ಮ್ಯಾಚ್, ಏಕಪಕ್ಷೀಯ ಪಂದ್ಯಾಟ. ಯೋಗಿ ಎಸೆತಗಾರಕ ವಿಭಾಗದಲ್ಲಿ ಈ ಬಾರಿ ಬಿರುಸಿನ ಹೊಡೆತ ತನ್ಮೂಲಕ ಮೊದಲ ಸೆಮಿಫೈನಲ್ ಪಂದ್ಯಾಟದಲ್ಲಿ ಈಗ ದಾವಣಗೆರೆ ತಂಡ ಈ ಒಂದು ಟೂರ್ನಿಯ ಫೈನಲ್ ಎಂಟ್ರಿ ಪಡ್ಕೊಳ್ತಾ ಇದೆ. ಜಯವನ್ನು ದಾಖಲಿಸ್ಕೊಳ್ತಾ ಇದೆ ದಾವಣಗೆರೆ ತಂಡ. ಅಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯಾಟ. ಈಗ ಶಿವಮೊಗ್ಗ ವರ್ಸಸ್ ಮೈಸೂರು ಪಂದ್ಯಾಟವನ್ನು ಆಡಬೇಕಾಗಿದೆ. ಕಾಂತ